ಹುಣ್ಣಿಮೆ ಪ್ರಕಾಶನ ಚಳ್ಳಕೆರೆ ಇವರ ವತಿಯಿಂದ ಗಾಂಧಿ ನೆನಪಿನ ಕಾರ್ಯಕ್ರಮ ಮತ್ತು ಕವಿತಾ ವಾಚನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಅದಕ್ಕಿಂತಲೂ ಪೂರ್ವದಲ್ಲಿ ನಾನು ಮಹಾತ್ಮ ಗಾಂಧೀಜಿಯವರ ಒಂದು ಪುಟ್ಟ ಲೇಖನವನ್ನು ಇಲ್ಲಿ ಓದುತ್ತಿದ್ದೇನೆ. ಬೆಕ್ಕಿನಿಂದ ಕಲಿಯಬೇಕಾದದ್ದು. ಬೆಕ್ಕನ್ನು ಹಾಗೂ ಬೆಕ್ಕಿನ ಮರಿಗಳ ನಡವಳಿಕೆಯನ್ನು ದಿನವೂ ಗಮನಿಸುತ್ತೇನೆ. ತಾಯಿ ಬೆಕ್ಕು ತನ್ನ ಮರಿಗಳಿಗೆ ಕಲಿಸುತ್ತಾ, ಕಲಿಯಗೊಡುತ್ತಾ ತೇಟು ಒಬ್ಬ ನುರಿತ ಶಿಕ್ಷಕಿಯ ಹಾಗೆ ನಡೆದುಕೊಳ್ಳುತ್ತದೆ ಎನ್ನುವುದು ಕಂಡುಬಂದಾಗ ಬೆರಗಾಗುತ್ತೇನೆ. ಕಲಿಸಬೇಕಾದ್ದನ್ನು ಬೆಕ್ಕು ಸಾವಕಾಶವಾಗಿ ವರಾತಗಳಿಲ್ಲದೆ ಕಲಿಸಿಕೊಡುತ್ತದೆ. ಅದರ ಕಲಿಕೆಯ ಕ್ರಮ ಬಹಳವೇ ಸರಳ. ಮೊದಲು ಅದು ಕಲಿಸಬೇಕಾದ್ದನ್ನು ತನ್ನ ಉದಾಹರಣೆಯ ಮೂಲಕ ತೋರಿಸುತ್ತದೆ. ಅದನ್ನು ಮರಿಗಳು ಅನುಕರಿಸಲು ಶುರು ಮಾಡುತ್ತವೆ. ಹೀಗೆ ಅವು ಓಡುವುದನ್ನು, ಮರ ಏರುವುದನ್ನು, ಮರ ಇಳಿಯುವುದನ್ನು ಕಲಿಯುತ್ತವೆ. ಬೆಕ್ಕು ತಾನು ಬೇಟೆಯಾಡಿದ ಪ್ರಾಣಿಯನ್ನು ಮರಿಗಳಿಗೆ ತಂದುಕೊಡುತ್ತದೆ. ಮರಿಗಳಿಗೆ ಬೇಟೆಯಾಡುವುದನ್ನು ಕಲಿಸುತ್ತದೆ. ತಾಯಿ ಬೆಕ್ಕು ಮರಿಗಳೊಂದಿಗೆ ಚಿನ್ನಾಟವಾಡುತ್ತದೆ. ತನ್ನ ಸಮಬಲರ ಜೊತೆ ಗುದ್ದಾಡುತ್ತಿರುವಂತೆ ನಟಿಸುತ್ತದೆ. ಮರಿಗಳನ್ನು ಅದು ಬಹಳ ಹೊತ್ತು ಒಂಟಿಯಾಗಿ ಬಿಟ್ಟಿರುವುದಿಲ್ಲ. ಜಗತ್ತಿನ ಎಲ್ಲ ಜೀವಿಗಳಂತೆಯೇ ತಾಯಿ ಪ್ರೇಮವನ್ನು ಅದು ತೋರುತ್ತದೆ. ಮರಿಗಳ ಮೈ ನೆಕ್ಕಿ ಸ್ವಚ್ಛಗೊಳಿಸುತ್ತದೆ. ಮರಿಗಳನ್ನು ಸುರಕ್ಷಿತವಾಗಿ ಹತ್ತಿರದಲ್ಲೇ ಮಲಗಿಸಿಕೊಂಡಿರುತ್ತದೆ. ಅವಕ್ಕೆ ಹಸಿವಾದಾಗ ಹಾಲುಡಿಸುತ್ತದೆ. ಇದರಿಂದೆಲ್ಲ ಕಲಿಯಬಹುದಾದ ಪಾಠಗಳಿವೆ ಅನಿಸುತ್ತದೆ ನನಗೆ. ನಾವು ಮಕ್ಕಳಿಗೆ ಏನನ್ನಾದರೂ ಕಲಿಸಬೇಕೆಂದರೆ ಸ್ವತಃ ನಾವೇ ಮಾದರಿಯಾಗಬೇಕು. ಮಕ್ಕಳು ದೊಡ್ಡವರನ್ನು ಬೇಗ ಅನುಕರಿಸಲು ಶುರು ಮಾಡುತ್ತಾರೆ. ವಿವರಿಸಿದ್ದನ್ನು ಪೂರ್ತಿಯಾಗಿ ಗ್ರಹಿಸುವಷ್ಟು ಶಕ್ತಿ ಅವರಿಗಿರುವುದಿಲ್ಲ. ಅವರಿಗೆ ಪ್ರಾಮಾಣಿಕತೆಯ ಪಾಠಗಳನ್ನು ಹೇಳಿಕೊಡುವುದಾದರೆ ನಾವು ಮೊದಲು ಪ್ರಾಮಾಣಿಕವಾಗಿದ್ದು ತೋರಿಸಬೇಕು. ಈ ಲೇಖನವನ್ನು ಮಹಾತ್ಮ ಗಾಂಧೀಜಿಯವರು ಯರವಾಡ ಬಂದಿಖಾನೆಯಲ್ಲಿ ಇರುವ ಸಂದರ್ಭದಲ್ಲಿ, ಅಂದರೆ ಮೇ 22, 1932ರಲ್ಲಿ ಬರೆದಿರುವಂಥದ್ದು. ಇದು ದ ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಎಂಬ ಪುಸ್ತಕದಲ್ಲಿ ಇದ್ದು, ಇದನ್ನು ಶ್ರೀನಿವಾಸರಾಜು ದೊಡ್ಡೇರಿರವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇದೇ ಅಕ್ಟೋಬರ್ 2, 2024 ಬುಧವಾರ ಬೆಳಗ್ಗೆ 11 ಗಂಟೆಗೆ ಹುಣ್ಣಿಮೆ ಪ್ರಕಾಶನದ ವತಿಯಿಂದ ಚಳ್ಳಕೆರೆ ನಗರದ ಬಾಪೂಜಿ ಕಾಲೇಜ್ ಹಿಂಭಾಗದಲ್ಲಿರುವ ಅವನಿ ಮನೆಯಂಗಳದಲ್ಲಿ ಗಾಂಧಿ ನೆನಪಿನ ಕಾರ್ಯಕ್ರಮ ಮತ್ತು ಕವಿತಾ ವಾಚನವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ತಾವೆಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ, ಅಂದು ನಮ್ಮ ಜೊತೆ ನಾಡಿನ ಖ್ಯಾತ ಜಾನಪದ ವಿದ್ವಾಂಸರು ಹಾಗೂ ಕಥೆಗಾರರೂ ಆದ ಜಿ.ವಿ. ಆನಂದಮೂರ್ತಿರವರು ಗಾಂಧಿ ತತ್ವಚಿಂತನೆಗಳ ಕುರಿತು ನಮ್ಮ ಗಾಂಧಿ ಎನ್ನುವ ಉಪನ್ಯಾಸವನ್ನು ಮಾಡಲಿದ್ದಾರೆ. ಇದೇ ಸಮಯದಲ್ಲಿ ಕನ್ನಡ ನಾಡಿನ ಕವಿಗಳು ಕಂಡ ಗಾಂಧಿ ಕುರಿತ ಕವಿತೆಗಳನ್ನು ವಿವಿಧ ಗಾಂಧಿ ಬಳಗದವರು
ವಾಚನ ಮಾಡಲಿದ್ದಾರೆ. ಅಂದು ನಾವು ಒಂದು ಅರೆಕ್ಷಣ ಗಾಂಧಿ ಚಿಂತನೆಯೊಂದಿಗೆ ಕ್ಷಣ ಹೊತ್ತು ಕಳೆಯೋಣ ಬನ್ನಿ. ಪ್ರೀತಿಯನ್ನು ಬಿತ್ತಿ ಪ್ರೀತಿಯನ್ನು ಹಂಚೋಣ. ಈ ಹೊತ್ತಿಗೆ ಗಾಂಧಿ ತತ್ವಗಳ ಪ್ರಸ್ತುತತೆಯ ಕುರಿತು ಅರಿಯೋಣ ಬನ್ನಿ, ಜತೆಯಾಗಿರಿ. ತಮ್ಮೆಲ್ಲರಿಗೂ ಹುಣ್ಣಿಮೆ ಪ್ರಕಾಶನದ ವತಿಯಿಂದ ಮತ್ತೊಮ್ಮೆ ಆತ್ಮೀಯ ಪ್ರೀತಿಯ ಸ್ವಾಗತ. ದಿನಾಂಕ ಅಕ್ಟೋಬರ್ 2, 2024 ಬುಧವಾರ. ಸ್ಥಳ ಚಳ್ಳಕೆರೆ ನಗರದ ಬಾಪೂಜಿ ಕಾಲೇಜ್ ಹಿಂಭಾಗ, ಅವನಿ ಮನೆಯಂಗಳದಲ್ಲಿ. ಮರೆಯಬೇಡಿ.